ಹಾಯ್ ಆಲ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಯಾರೇ ನನ್ನ ಯೂಟ್ಯೂಬ್ ಚಾನಲ್ನ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಲೈಕ್ ಮಾಡಿ. ಇವತ್ತು ನಾನು ಮಶ್ರೂಮ್ ಬಿರಿಯಾನಿ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತಾ ಇದ್ದೀನಿ. ಟೊಮ್ಯಾಟೊ, ಈರುಳ್ಳಿ, ಶುಂಠಿ, ಬೆಳ್ಳುಳ್ಳಿ, ಪುದೀನ, ಕೊತ್ತಂಬರಿ ಸೊಪ್ಪು ತೊಗೊಂಡಿದ್ದೀನಿ. ಟೊಮೆಟೊ ಮತ್ತು ಈರುಳ್ಳಿ ಕಟ್ ಮಾಡ್ಕೊಳ್ಬೇಕು ಸಣ್ಣದಾಗಿ. ಮತ್ತು 2 ಪ್ಯಾಕೆಟ್ಸ್ ಮಶ್ರೂಮ್, ಕ್ಯಾಬೇಜ್ ತೊಗೊಂಡಿದೆ ಸ್ವಲ್ಪ, ಎಲ್ಲ ಸಣ್ಣದಾಗಿ ಕಟ್ ಮಾಡ್ಕೊಳ್ಬೇಕು. ಒಂದು ಕುಕ್ಕರ್ಗೆ ಎಣ್ಣೆ ಹಾಕ್ಕೊಳ್ಳಿ. ಅದಕ್ಕೆ ಕಾಯ್ದಾಗಿದ್ಮೇಲೆ ಪಲಾವ್ ಎಲೆ, ಚಕ್ಕೆ, ಲವಂಗ, ಅನಾನಸ್ ಹೂವು, ಏಲಕ್ಕಿ, ಮರಾಠಿ ಮೊಗ್ಗು ಇಷ್ಟನ್ನು ಹಾಕಿ ಈರುಳ್ಳಿ ಹಾಕಿ ಚೆನ್ನಾಗಿ ಫ್ರೈ ಮಾಡಬೇಕು. ಯಾರಿಗಾದರೂ ಹಸಿಮೆಣ್ಸಿನ್ಕಾಯಿ ಬೇಕು ಅಂದರೆ ಹಾಕ್ಕೊಳ್ಳಿ, ಬಟ್ ನಮ್ಮ ಮನೆಯಲ್ಲಿ ಸ್ವಲ್ಪ ಕಮ್ಮಿ ಯೂಸ್ ಮಾಡ್ತಾಯಿದ್ವಿ, ಅದಕ್ಕೆ ನಾನು ಹಾಕಿಲ್ಲ. ಸೊ ಚೆನ್ನಾಗಿ ಫ್ರೈ ಮಾಡಬೇಕು ಈರುಳ್ಳಿ. ಇಲ್ಲಿ ಫ್ರೈ ಮಾಡೋ ಅಷ್ಟೊತ್ತಿಗೆ ನಾನು ಶುಂಠಿ ಬೆಳ್ಳುಳ್ಳಿನ ಕುಟ್ಟಿ ಪೇಸ್ಟ್ ಮಾಡ್ಕೊಳ್ತಾ ಇದ್ದೀನಿ. ನಾನಿಲ್ಲಿ ಯಾವುದೇ ಬೇರೆ ಪೇಸ್ಟ್ ಮಾಡ್ಕೊಳ್ತಾ ಇಲ್ಲ, ಬರೀ ಶುಂಠಿ ಬೆಳ್ಳುಳ್ಳಿ ಮಾತ್ರ ಕುಟ್ಬಿಟ್ಟು ಪೇಸ್ಟ್ ಮಾಡ್ಕೊಳ್ತಾ ಇದ್ದೀನಿ ಅಷ್ಟೇ. ಸೊ ಇದು ಫ್ರೈ ಆಗಿದೆ ಅಲ್ವಾ, ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಪುದೀನಾನ ಸಣ್ಣಗೆ ಹೆಚ್ಚಿಬಿಟ್ಟು ಫ್ರೈ ಮಾಡ್ತಿದ್ದೀನಿ. ಆಮೇಲೆ ತರಕಾರಿಗಳೆಲ್ಲ ಇದೆಲ್ಲ ಅದು ಬೀನ್ಸು, ಕ್ಯಾಪ್ಸಿಕಮ್ಮು ಮತ್ತು ನವಿಲುಕೋಲು ಹಾಕಿ ಫ್ರೈ ಮಾಡ್ತಿದ್ದೀನಿ. ಆಮೇಲೆ ಟೊಮ್ಯಾಟೊ. ನಾನಿಲ್ಲಿ ತೋರಿಸೋದು ಒಂದು ಗ್ಲಾಸ್ ಅಕ್ಕಿಗೆ, ಸೊ ಸ್ವಲ್ಪ ಕಮ್ಮಿನೇ ಇದೆ. ನಿಮಗೆ ಕ್ವಾಂಟಿಟಿ ನೀವು ಜಾಸ್ತಿ ಹಾಕ್ಕೊಳ್ಳಿ. ಕ್ವಾಂಟಿಟಿ ಜಾಸ್ತಿ ಮಾಡೋದು ಡಬಲ್ ಆಗುತ್ತೆ ಅಷ್ಟೇ. ಸೊ ನಾನು ಇವಾಗ ಎಲೆಕೋಸು ಹಾಕಿ ಫ್ರೈ ಮಾಡ್ತಿದ್ದೆ. ಫ್ರೈ ಆಗಿದ್ಮೇಲೆ ಸ್ವಲ್ಪ ಅರಿಶಿನ ಹಾಕಿ ಫ್ರೈ ಮಾಡಬೇಕು. ಇವಾಗ ಮಶ್ರೂಮ್ ಹಾಕ್ತಿದ್ದೀನಿ. ಮಶ್ರೂಮ್ ದಪ್ಪದಾಗಿ ಕಟ್ ಮಾಡಿದೆ. ಮತ್ತು ಈ ಕಡೆ ನಾನು ಬಿಸಿ ನೀರನ್ನ ಬಾಯ್ಲ್ ಮಾಡೋಕ್ಕೆ ಇಟ್ಕೊಳ್ತಾ ಇದ್ದೀನಿ. ಮತ್ತು ಇದು ನೆನ್ನೆ ನಾನು ಗರಂ ಮಸಾಲ ಮಾಡಿದ್ನಲ್ಲ, ಅದನ್ನು 2 ಸ್ಪೂನ್ಸ್ ಹಾಕಿದ್ದೀನಿ. ಚಿಲ್ಲಿ ಪೌಡರ್ 3 ಸ್ಪೂನ್ಸ್. ಇದನ್ನು ಮನೆಯಲ್ಲೇ ಮಾಡಿದ್ದು. ನಾನು ನೆಕ್ಸ್ಟ್ ಟೈಮ್ ತೋರಿಸ್ತೀನಿ ಹೇಗೆ ಮಾಡೋದು ಅಂತ. ಚಿಲ್ಲಿ ಪೌಡರ್ ನಮಗೆ ನಿಮ್ಮ ಖಾರ ಎಷ್ಟು ಬೇಕೋ ಅಷ್ಟು. ನನಗಿಲ್ಲಿ 3 ಸ್ಪೂನ್ ಸಾಕಾಗತ್ತೆ. ಟೂ ಸ್ಪೂನ್ ಧನಿಯಾ ಪೌಡರ್. ನಾನಿಲ್ಲಿ ಯಾವುದೇ ಪೌಡರ್ ತೋರಿಸಿದ್ರು ಅದು ನಾವು ಮನೆಯಲ್ಲೇ ಮಾಡಿದ್ದು, ಯಾವುದು ಅಂಗಡಿಯಿಂದ ತಂದಿದ್ದಲ್ಲ. ನಿಮ್ಗೆ ಆಲ್ರೆಡಿ ಗರಂ ಮಸಾಲ ಪೌಡರ್ ನಾನು ಹಾಕಿದ್ದೀನಿ. ಸೊ ಮೊಸರು ಮತ್ತು ಅಕ್ಕಿ. ನಾನಿಲ್ಲಿ 1 ಗ್ಲಾಸ್ ಅಕ್ಕಿ ತೊಗೊಂಡಿದ್ದೀನಿ. ನೀವು ಯಾವುದೇ ಅಕ್ಕಿ ಆದರೂ ತೊಗೊಳ್ಬೋದು, ಬಟ್ ಇದು ಬಂದುಬಿಟ್ಟು ನಮ್ಮ ತಾತನೇ ಬೆಳೆದಿರೋ ಅಕ್ಕಿ, ಅನ್ಪಾಲಿಶ್ಡ್ ಸಣ್ಣ ಅಕ್ಕಿ. ಇದು ಜಾಸ್ತಿ ಒದಗುತ್ತೆ, ಸ್ವಲ್ಪ ಜಾಸ್ತಿನೇ ನೀರು ಹಾಕಬೇಕಾಗತ್ತೆ. ಮತ್ತು ಕಲ್ಲುಪ್ಪು. ನಾನು ಕಲ್ಲುಪ್ಪು ಯೂಸ್ ಮಾಡ್ತಿದ್ದೀನಿ, ನೀವು ಬೇಕಾದರೆ ಪುಡಿ ಉಪ್ಪು ಯೂಸ್ ಮಾಡ್ಕೊಳ್ಳಿ. ಸೊ ಅಕ್ಕಿಗೆ ಎಷ್ಟು ಬೇಕೋ ಅಷ್ಟು ನೀರು ಹಾಕಿ ಬಾಯ್ಲ್ ಆಗಿದ್ಮೇಲೆ ಕುಕ್ಕರ್ ಮುಚ್ಚಿ ಕೂಗಿಸ್ಕೊಳ್ಳಿ 2 ವಿಷಲ್ಸು. ಸೊ ಪಲಾವ್ ರೆಡಿ ಆಗುತ್ತೆ, ಬಿರಿಯಾನಿ ರೆಡಿ ಆಗುತ್ತೆ. ನೀವು ಮೊಸರು ಜೊತೆ ಆದರೂ ತಿನ್ಬೋದು, ಇಲ್ಲ ಯಾವುದಾದ್ರೂ ಗ್ರೇವಿ ಜೊತೆ ಆದರೂ ತಿನ್ಬೋದು. ಸೊ ನಿಮ್ಮದು ಮಶ್ರೂಮ್ ಬಿರಿಯಾನಿ ರೆಡಿ.
ವಿತ್ ಸಿಂಪಲ್ ಇಂಗ್ರೀಡಿಯೆಂಟ್ಸ್.